टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಇನ್ನು ಮಳೆ ಪರಿಣಾಮವಾಗಿ 2 ದಿನಗಳ ಕಾಲ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಕೊಡಗು ವಿವಿ ವ್ಯಾಪ್ತಿಯ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಂಗನವಾಡಿಗಳಿಗೂ ರಜೆಯನ್ನ ಘೋಷಣೆ ಮಾಡಿದೆ ಜಿಲ್ಲಾಡಳಿತ. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವುದರಿಂದಾಗಿ ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ ಮಳೆಯ ಆರ್ಭಟ ಈಗಲೂ ಕೂಡ ಮುಂದುವರೆದಿದೆ. ಅಲ್ಲಲ್ಲಿ ರಸ್ತೆಗಳೆಲ್ಲವೂ ಕೂಡ ಜಲದಿಗ್ಬಂಧನಕ್ಕೆ ಒಳಗಾಗಿದೆ. ಒಂದು ಬದಿಯಿಂದ ಮತ್ತೊಂದು ಬದಿಗೆ ಸಂಚಾರ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ಅಲ್ಲಲ್ಲಿ ಗುಡ್ಡ ಕುಸಿತ ಆಗುವಂತ ಆತಂಕ ಕೂಡ ಅಲ್ಲಿ ಶುರುವಾಗಿದೆ. ಇತ್ತ ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಮಳೆ ರಗಳಿಯನ್ನೇ ತಂದಿದೆ. ಬೆಳಗ್ಗೆಯಿಂದಲೂ ಕೂಡ ಶುರುವಾದಂತಹ ಜಿಟಿ ಮಳೆ ಮನೆಯಿಂದ ಹೊರಬರೋದಕ್ಕೂ ಕೂಡ ಜನರು ಪರದಾಡ್ತಾ ಇದ್ದಾರೆ. ಅಷ್ಟು ಮಟ್ಟಿಗೆ ಅಲ್ಲಿ ಮಳೆ ಸುರಿತಾ ಇದೆ. ಮಳೆಯಲ್ಲೇ ಪೊಲೀಸರಿಂದ ಬಿಗಿ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ತೋಂಟದಾರ್ಯ ಮಠದ ಸುತ್ತ ಕೊಡೆ ಹಿಡಿದು ಭದ್ರತೆಗಾಗಿ ಅಲ್ಲಿ ಪೊಲೀಸರು ನಿಂತಿರುವಂಥದ್ದು. ಗದಗ ಬಂದ್ಗೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಮಠಕ್ಕೆ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಜಿಟಿ ಅಂತ ಬೆಳಗ್ಗೆಯಿಂದ ಮಳೆ ರಗಳೆಯನ್ನ ಕೊಡ್ತಾ ಇದೆ. ಮನೆಯಿಂದ ಹೊರಬರೋದಕ್ಕೂ ಆಗದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಜನರು ಪರದಾಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳಿಗೆ ಹೇಗೆ ಹೋಗೋದು ಅಂತ ಪರತಪಿಸ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಳೆಯಲ್ಲೇ ಪೊಲೀಸರು ಬಂದೋಬಸ್ತನ್ನು ಕೊಡಬೇಕಾದಂತಹ ಪರಿಸ್ಥಿತಿ. ತೋಂಟದಾರ್ಯ ಮಠದ ಸುತ್ತ ಕೊಡೆ ಹಿಡಿದು ಭದ್ರತೆಗಾಗಿ ಪೊಲೀಸರು ಅಲ್ಲಿ ತಯಾರಿಯನ್ನು ನಡೆಸಿದ್ದಾರೆ. ಇವತ್ತು ಗದಗ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮಠಕ್ಕೆ ಭದ್ರತೆಯನ್ನು ಪೊಲೀಸರು ಮಳೆಯಲ್ಲೇ ಒದಗಿಸ್ತಾ ಇದ್ದಾರೆ.